ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಇತ್ತೀಚೆಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2026 ನಡೀತಿದೆ ಅಂತ ಮಾಹಿತಿ ಬಂದಿದೆ. ಅದರ ಪ್ರಕಾರವಾಗಿ ದೈಹಿಕ ಶಿಕ್ಷಕರ ನೇಮಕಾತಿ 2017 ಆಗಿದ್ದಕ್ಕೆ ಮತ್ತು ಇವಾಗ ಕಾಲ್ಫಾರ್ಮ್ ಆಗುತ್ತೆ ಅಂತ ಮಾಹಿತಿ ಇದೆ. ಅದು ಎಷ್ಟು ಅಂದರೆ ಕೇವಲ 175, ನಾನ್ ಎಚ್ ಕೆ 175 ಇದೆ. ಈ ಮಂತ್ ಎಂಡು ಇಲ್ಲ ನೆಕ್ಸ್ಟ್ ಮಂತ್ ಮಾಡ್ತಾರೆ ಅಂತ ಒಂದು ಇದಿದೆ. ಅದಕ್ಕೋಸ್ಕರವಾಗಿ ಸ್ಪೋರ್ಟ್ಸ್ ಬಗ್ಗೆ ನಾವು ಒಂದು ಪರ್ಟಿಕ್ಯುಲರ್ ಪೇಪರ್ ಇರೋದ್ರಿಂದ ದೈಹಿಕ ಶಿಕ್ಷಣ ನೇಮಕಾತಿಯಲ್ಲಿ 100 ಮಾರ್ಕ್ಸ್ಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪೇಪರ್ ಬರುತ್ತೆ. ಯಾಕೆಂದರೆ ಇತ್ತೀಚೆಗೆ 2026 FIFA ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಇಲ್ಲ ಫುಟ್ಬಾಲ್ ಕೋರ್ಟ್ ಬಗ್ಗೆ ಏನಾದರೂ ಒಂದು ಮಾಹಿತಿ ಕೇಳ್ತಾರೆ, ಇಲ್ಲಾಂದರೆ ರೀಸೆಂಟ್ ಕರೆಂಟ್ ಅಫೇರ್ಸ್ ಹೇಳಿಕೆ ರೂಪದಲ್ಲಿ ಇತ್ತೀಚಿನ ಟ್ರೆಂಡ್ ಪ್ರಕಾರ ಕ್ವಶನ್ ಪೇಪರ್ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಹೇಳಿಕೆ ರೂಪನೇ ಬರ್ತವೆ. ಅಂದರೆ FIFA ವರ್ಲ್ಡ್ ಕಪ್ ಫುಟ್ಬಾಲ್ ನಾನು ಇದೊಂದು ಕ್ಲಾಸ್ ನೋಡಿ ಯಾವುದೋ ಒಂದು ಕ್ವಶನ್ ಮಿಸ್ ಆಗಲ್ಲ, ಆ ರೀತಿ ನಾನೆಲ್ಲ ನೆಟ್ಟಲ್ಲಿ ಸರ್ಚ್ ಮಾಡಿ ಹಾಕಿದ್ದೀನಿ. ಇಷ್ಟಾದರೆ ಕ್ಲಾಸ್ನ ಒಂದು ಲೈಕ್ ಮಾಡಿ ಕ್ಲಾಸ್ನ ಪ್ರಾರಂಭ ಮಾಡೋಣ. 2026 FIFA ಫುಟ್ಬಾಲ್ ವರ್ಲ್ಡ್ ಕಪ್ಪು ನಡೀತಾ ಇದೆ. ಅದು ಎಲ್ಲಿ ನಡೀತಾ ಇತ್ತಪ್ಪ ಅಂದರೆ 2026 ಕ್ರೀಡಾಕೂಟವನ್ನು ಆಯೋಜಿಸಿರುವ ದೇಶಗಳು ಯಾವ ಅಂತ ಕೇಳ್ತಾ ದೇಶಗಳು. 1ನೇದು ಕೆನಡಾ, ಎರಡನೇದು ಮೆಕ್ಸಿಕೋ, USA 3 ದೇಶಗಳು ಜಂಟಿಯಾಗಿ ಕೂಡ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾಯಿದ್ದಾವೆ. ಇದು ಎಷ್ಟನೇ ಆವೃತ್ತಿ ಅಂತ ಕೇಳ್ಬೋದು. ಇದು ಎಷ್ಟನೇ ಆವೃತ್ತಿ ಅಂತ ಬರ್ಬೋದು ಹೇಳಿಕೆ ರೂಪದಲ್ಲಿ. 23ನೇ ಆವೃತ್ತಿಯಾಗಿದೆ. ಇದು 23ನೇ ಆವೃತ್ತಿಯಾಗಿದೆ. ಹಾಗಾದರೆ 22ನೇ ಆವೃತ್ತಿ ಯಾವ ದೇಶದಲ್ಲಿ ನಡೆಯಿತು ಅಂದರೆ ಅದು ಕತಾರ್. ಅದು 22ನೇ ಆವೃತ್ತಿ ಕತಾರ್ನಲ್ಲಿ ನಡೆದಿದೆ. ಈ ಕ್ರೀಡಾಕೂಟದಲ್ಲಿ 48 ತಂಡಗಳು, ಈ ಒಂದು ಫುಟ್ಬಾಲ್ ವರ್ಲ್ಡ್ ಕಪ್ ಕ್ರೀಡಾಕೂಟದಲ್ಲಿ 48 ತಂಡಗಳು ಭಾಗವಹಿಸಿದ್ದಾವೆ. 48. ಲಾಸ್ಟ್ ಟೈಮು 2022ರಲ್ಲಿ ನಡೆದಾಗ ಎಷ್ಟು ತಂಡಗಳು ಭಾಗವಹಿಸಿದೆ? 36 ತಂಡಗಳು ಭಾಗವಹಿಸಿದ್ವೆ. 36 ತಂಡಗಳು ಇಲ್ಲೇ ಇತರ. 2022ನೇ ಆವೃತ್ತಿಯನ್ನು ಕತಾರ್ನಲ್ಲಿ ಆಯೋಜಿಸಿದ್ದು ವಿಜೇತ ತಂಡ ಅರ್ಜೆಂಟೈನಾ. ರನ್ನರ್ ಆಫ್ ಫ್ರಾನ್ಸ್. ಅದು ಪೆನಾಲ್ಟಿ ಗೋಲ್ ಶೂಟೌಟ್ನಲ್ಲಿ ಫ್ರಾನ್ಸ್ ವಿನ್ ಆಗುತ್ತೆ. PSI 544ನಲ್ಲಿ ಏನು ಕ್ವಶನ್ ಕೇಳಿದ 22ನೇ ಅಂದರೆ ಆ ಸಂದರ್ಭದಲ್ಲಿ FIFA ವರ್ಲ್ಡ್ ಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಮೂರನೇ ಸ್ಥಾನ ಗಳಿಸಿದ ದೇಶ ಯಾವುದು ಅಂತ ಕೇಳಿಸಿದ. ಅದು ಕ್ರೊವೇಷಿಯಾ ಆಗಿತ್ತು. ಇಲ್ಲಿ ತಿಳ್ಕೊಳ್ಳಿ, ನಾಲ್ಕು ದೇಶನೂ ತಿಳ್ಕೊಬೇಕಾಗುತ್ತೆ. ಸೆಮಿಫೈನಲ್ ಯಾವ್ಯಾವ ಆಡ್ತವೆ, ಯಾರು ರನ್ನರ್ ಆಫು, ಸೆಕೆಂಡ್ ಪ್ಲೇಸ್ ಎಲ್ಲ ತಿಳ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಫುಟ್ಬಾಲ್ ಕ್ರೀಡಾಕೂಟ ಈಗ ನಡೀತಾ ಇದೆಯಲ್ಲ, ಮೆಕ್ಸಿಕೋ, ಕೆನಡಾ, ಅಮೇರಿಕಾದಲ್ಲಿ ನಡೀತಾ ಇದೆಯಲ್ಲ, ಅದರಲ್ಲಿ ಈ ಪ್ರಥಮವಾಗಿ ಭಾಗವಹಿಸಿರುವ ದೇಶಗಳು ಯಾವುವು ಅಂತ ಕೇಳ್ಬೋದು. ಕೇಪ್ ವರ್ಡ್, ಆ ತಾತ ಇದ್ನಲ್ಲ 39 ವರ್ಷನೇನೋ, ಸಾಕತ್ತಾಗಾಡ್ದ ಫುಟ್ಬಾಲು, ಆ ದೇಶದವರು ಕೇಪ್ ವರ್ಡೆ. ಈ ದೇಶನೇ ಕೇಳಿಲ್ಲ ನಾವು. ಕುರಾಕಾವೋ ಅಂತೇಳಿ. ನಾಲ್ಕನೇದು ಜೋರ್ಡಾನ್ ಕೇಳಿರ್ತೀರ, ಜೋರ್ಡಾನ್. ಮೂರನೇದು ಜೋರ್ಡಾನ್, ನಾಲ್ಕನೇದು ಉಜ್ಬೇಕಿಸ್ತಾನ್. ಈ 4 ದೇಶಗಳು ಈ ಒಂದು ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಭಾಗವಹಿಸಿರುವ ದೇಶಗಳಾಗಿವೆ. ಫಿಫಾದ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ನ. ಏನು ಕೇಳ್ತಾನೆ ಹೇಳಕ್ಕೆ ಬರಲ್ಲ, ಎಲ್ಲದಕ್ಕೂ ರೆಡಿ ಇರ್ಬೇಕು ನಾವು ಅಲ್ವಾ. ಯಾಕೆಂದರೆ ಕಾಂಪಿಟೇಟಿವ್ ಜಾಸ್ತಿ ಇದೆ ಸಲ. 1.5 ಲಕ್ಷ ಜನ PT ಮೇಸ್ಟ್ರು ಕಾಯ್ತಾವ್ರೆ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ ಅಂತೇಳಿ. ಚೆನ್ನಾಗಿ ಯಾರು ಸ್ಟಡಿ ಮಾಡ್ಕೊಂಡು ರೆಡಿ ಇರ್ತಾರೋ ಪಕ್ಕಾ ಫಿಕ್ಸ್ ಆಗ್ತಾರೆ ಈ ಸತಿ. 54,175 ಇರ್ಬೇಕು ಬೇಸಿಕ್. 54,175 ನೋಡಿ. ಎಲ್ಲ ಸೇರಿ ಒಂದು 75,000 ಬರ್ಬೋದು ಪರ್ ಮಂತ್. 75,000 ಬರ್ಬೋದು. ಇದು ಒಂದು ಕ್ವಶನ್ ಹಾಕಿದ್ದಾನೆ ಇಲ್ಲಿ. ಫಿಫಾದ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿದೆ ಅಂತೆ. ಇದು 2023 SSC ಕ್ವಶನ್ ಆಗಿದೆ. ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂದರೆ ಗಿಯಾನಿ ಇನ್ಫಿನಿಟೋ ಅಂತೇಳಿ. ಫಿಫಾದ ಒಂದು ಧ್ಯೇಯವಾಕ್ಯ ಕೊಟ್ಟವ್ರೆ. ಫಿಫಾದಲ್ಲಿ ಒಂದು ಧ್ಯೇಯ ಇರುತ್ತೆ ಎಲ್ಲ ಸಂಸ್ಥೆಗಳು. ಆ ಸಂಸ್ಥೆ ಈ ಫಿಫಾದ ಸಂಸ್ಥೆಯ ಧ್ಯೇಯವಾಕ್ಯ ಅಂದರೆ ಆಟಕ್ಕಾಗಿ ಪ್ರಪಂಚಕ್ಕಾಗಿ. ಇದು ಇಂಪಾರ್ಟೆಂಟ್ ಹೇಳ್ತೀನಿ. ಈ FIFA ವರ್ಲ್ಡ್ ಕಪ್ ನಡೀತಾ ಇದ್ದಲ್ಲ ಈಗ ಅಮೇರಿಕದಲ್ಲಿ, ಅದರದ್ದು ಥೀಮ್ ಇದೆ 4. ಅದನ್ನು ಹೇಳ್ತೀನಿ. 3 ಇದೆ, ಅದ್ರ ಬಗ್ಗೆನೇ ಹೇಳ್ತೀನಿ. ಇದ್ರ FIFA ವರ್ಲ್ಡ್ ಕಪ್ FIFA ಸಂಸ್ಥೆದು ಏನಪ್ಪ ಅಂದರೆ ಥೀಮು ಆಟಕ್ಕಾಗಿ ಪ್ರಪಂಚಕ್ಕಾಗಿ ಅಂತೇಳಿ. ಫೆಡ್ರೇಷನ್ ಇಂಟರ್ನ್ಯಾಷನಲ್ ಬಿಡಬಾರ್ದು ಯಾವುದೇ ಕಾರಣಕ್ಕೂ. FIFA ಫುಲ್ ಫಾರ್ಮ್ ಕೇಳಿದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್. ಫುಟ್ಬಾಲ್ ಅಸೋಸಿಯೇಷನ್ ಸೇರಿಸ್ಬೇಕು ನೀವು. ಮೊದಲು ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದನ್ನು ಸ್ಥಾಪನೆ ಆಯಿತು. ಎಷ್ಟರಲ್ಲಿ? ಮೇ 21, 1904ರಲ್ಲಿ ಸ್ಥಾಪನೆ ಆಗುತ್ತೆ. 1904ರಲ್ಲಿ ಸ್ಥಾಪನೆ ಆಗುತ್ತಿದ್ದು. 1904ರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆನಾ. ಹಾಗೆ ಇಲ್ಲೊಂದು ಪೇಜ್ ಇದೆ. ಫಿಫಾವನ್ನು ಇಲ್ಲೇ ಐತಲ್ಲ. ಫಿಫಾವನ್ನು ಮೇ 21, 1904ರಲ್ಲಿ ಸ್ಥಾಪಿಸಲಾಯಿತು.
2026 ಫುಟ್ಬಾಲ್ ಕ್ರೀಡಾಕೂಟದಲ್ಲಿ ಅಡಿದಾಸ್, ಇದು ಇಂಪಾರ್ಟೆಂಟ್, ಇದು ಒಂದು ಸತಿ PC ಕ್ವಶನ್ ಕೇಳೋಣ, ಯಾವಾಗಲೂ PC ಕ್ವಶನ್ ಕೇಳಿದೆ. ಅಡಿದಾಸ್ ಟ್ರಿಯಾಂಡೋ ಎಂಬ ಚೆಂಡನ್ನು ಬಳಸಲಾಗಿದೆ. ಹಿಂಗೂ ಕೇಳಬಹುದು. 2026 ಫಿಫಾ ವರ್ಲ್ಡ್ ಕಪ್ನಲ್ಲಿ ಬಳಸಲಾದ ಚೆಂಡಿನ ಹೆಸರು ಅಥವಾ ಚೆಂಡಿನ ಹೆಸರು ಅಂದರೆ ಟ್ರಿಯಾಂಡೋ. ಅದನ್ನು ಯಾವ ಕಂಪ್ನಿ ಪ್ರೊಡ್ಯೂಸ್ ಮಾಡಿದೆ ಅಂದರೆ ಅಡಿದಾಸ್ ಕಂಪ್ನಿಯಿಂದ ಅದನ್ನು ಉತ್ಪಾದನೆ ಮಾಡಲಾಗಿದೆ. ಟ್ರಿಯಾಂಡೋ ಎಂಬ ಪದದ ಅರ್ಥವನ್ನು ಕೇಳಬಹುದು. ಟ್ರಿಯಾಂಡೋ ಎಂಬ ಪದದ ಅರ್ಥ ಏನಂದರೆ ಸ್ಪ್ಯಾನಿಷ್ ಭಾಷೆಯ ಮೂರು ಅಲೆಗಳು ಅಥವಾ ಮೂರು ದೇಶಗಳು ಅಂತ ಬರುತ್ತೆ. ಮೂರು ಅಲೆಗಳು ಎಂದು ಅನುವಾದಿಸಲಾಗಿದೆ. ಟ್ರಿಯಾಂಡ ಚೆಂಡನ್ನು 4 ಉಷ್ಣಬಂಧಿತ ಪಾಲಿಯೋರೀಥೇನ್ ಪೆನಾಲ್ಗಳಿಂದ ಮಾಡಲ್ಪಟ್ಟಿದೆ. ಒಂದ್ಸಲ ಇದನ್ನು ಕ್ವಶನ್ ಕೇಳೋಣ, ಎಷ್ಟು ಇದರಿಂದ ಮಾಡಲ್ಪಟ್ಟಿದೆ ಅಂತೇಳಿ. ಇದು 4 ನೋಡಿ, ಇದು ಒಂದು 4 ಯಾವುದರಿಂದ ಅಂದರೆ ಪಾಲಿಯೋರಿಥೇನ್ ಪೆನಲ್ಗಳಿಂದ ಮಾಡಲ್ಪಟ್ಟಿದೆ. ಟ್ರಿಯಾಂಡನವನ್ನು ಸಿಯಾಲ್ಕೋಟ್ನ ಪಾಕಿಸ್ತಾನದ ಉತ್ಪಾದನಾ ಕಂಪ್ನಿ ಫಾರ್ವರ್ಡ್ ಸ್ಪೋರ್ಟ್ಸ್ನವರು ಈ ಚೆಂಡನ್ನ ರೆಡಿ ಮಾಡ್ತಾರೆ. ನೋಡಿ, ಯಾವ ಒಂದು ಕಂಪ್ನಿ ಉತ್ಪಾದನೆ ಮಾಡುತ್ತೆ ಅಂದರೆ ಪಾಕಿಸ್ತಾನದ ಉತ್ಪಾದನಾ ಸಿಯಾಲ್ ಕಂಪ್ನಿ ಫಾರ್ವರ್ಡ್ ಸ್ಪೋರ್ಟ್ಸ್ ತಯಾರಿಸ್ತಂತೆ. ಟ್ರಿಯಾಂಡ ಸಿಯಾಲ್ಕೋಟ್ನಲ್ಲಿ ಪಾಕಿಸ್ತಾನದಲ್ಲಿ ಇದನ್ನು ಒಂದು ರೆಡಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಫಿಫಾ ವರ್ಲ್ಡ್ ಕಪ್ ಪಂದ್ಯಾವಳಿಗಳನ್ನು ಆಯೋಜಿಸುವ ದೇಶಗಳು. ಮುಂದಿನ ದೇಶನಪ್ಪ 24ನೇ ಆವೃತ್ತಿ ಎಷ್ಟನೇ, ಯಾವಾಗ ಅಂದರೆ 2030ಕ್ಕೆ. ಮುಂದಿನ ಫಿಫಾ ವರ್ಲ್ಡ್ ಕಪ್ ಪಂದ್ಯಾವಳಿಗಳನ್ನು ಆಯೋಜಿಸುವ ದೇಶಗಳು ಯಾವುವು? 24ನೇ ಆವೃತ್ತಿ 2030ಕ್ಕೆ. ಮೊರಾಕೋ ದೇಶ, ಪೋರ್ಚುಗಲ್, ಸ್ಪೇನ್. ಇದ್ರ ಜೊತೆಗೆ ಇನ್ನು ಉರುಗ್ವೆ ಇದೆ, ಅರ್ಜೆಂಟೈನಾಗಳು. ಒಟ್ಟು 6 ದೇಶಗಳು. ಅರ್ಜೆಂಟೈನಾ ಇದೆ. 2034ಕ್ಕೆ ಎಲ್ಲಪ್ಪ ಅಂದರೆ ಸೌದಿ ಅರೇಬಿಯಾ. 2034ಕ್ಕೆ ಎಲ್ಲಪ್ಪ ಅಂದರೆ ಸೌದಿ ಅರೇಬಿಯಾದಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ, ಇದು ಕೇಳ್ಬೋದು. ಈಗ ನಡೆದಿರೋದು ಬಿಟ್ಬಿಟ್ಟು ಮುಂದಿನ ಯಾವ ದೇಶಗಳು ನಡೆಸ್ತವೆ ಅಂತಲೂ ಕೇಳ್ಬೋದು. 34ನೇದು ಕೇಳ್ಬೋದು. ನಮ್ಮ ಭಾರತ ಸ್ಥಾನ ಕೇಳ್ಬೋದು. ಬೇಜಾನ್ ಕ್ವಶನ್ ಕೇಳ್ಬೋದು ಎಳಿಕೆ ರೂಪದಲ್ಲಿ. ಈಗ ಅದೇ ರೀತಿ ಟ್ರೆಂಡ್ ಆಗ್ತಿರೋದು. ಹಂಗಾಗಿ ನಾವು ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೇಬೇಕಾಗುತ್ತೆ. ಮೊದಲನೇ ಪಂದ್ಯಗಳನ್ನು 1930ರಲ್ಲಿ ಉರುಗ್ವೆಯಲ್ಲಿ ಆಯೋಜಿಸಲಾಗಿದೆ. ಇದೇ ಗೆಲ್ತೈತೆ, ಉರುಗ್ವೆನೇ ಗೆಲ್ಲುತ್ತೆ. ಹಿಂಗೂ ಕೇಳ್ಬೋದು, ಮೊದಲನೇ ಫಿಫಾ ವರ್ಲ್ಡ್ ಕಪ್ನ ಜಯಿಸಿದ ದೇಶ ಯಾವುದಂದರೆ ಉರುಗ್ವೆ ಆಗಿರುತ್ತೆ. ಉರುಗ್ವೆಯಲ್ಲಿ ಕಂಡಕ್ಟ್ ಮಾಡುತ್ತೆ, ಉರುಗ್ವೆನೇ ಗೆಲ್ತೇನೆ. ನೆಕ್ಸ್ಟ್ ಬಂದು ಭಾರತವು ಫುಟ್ಬಾಲ್ ರ್ಯಾಂಕಿಂಗ್ನಲ್ಲಿ 138. ಇದೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ, ನನಗೂ ಕನ್ಫ್ಯೂಸ್ ಇದೆ. ಭಾರತದ ಫುಟ್ಬಾಲ್ ರ್ಯಾಂಕಿಂಗ್ನಲ್ಲಿ 138 ಇದೆ. ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ಖಂಡದ ಫುಟ್ಬಾಲ್ ಸ್ಥಾನದಲ್ಲಿ ಭಾರತದ ಸ್ಥಾನ 19 ಇರಬೇಕು. 19 ಇದೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ, 19 ಇರಬೇಕು. ಹಾಗಾದರೆ ಮೊದಲ ಸ್ಥಾನ ಯಾವುದಂದರೆ ಫ್ರಾನ್ಸ್ ಇದೆ ನೋಡಿ. ಮೊದಲನೇ ಸ್ಥಾನ ಫಿಫಾ ವರ್ಲ್ಡ್ ಕಪ್ ರ್ಯಾಂಕಿಂಗ್ನಲ್ಲಿ ಮೊದಲನೇ ಸ್ಥಾನ ಫ್ರಾನ್ಸ್ ಇದೆ. ಅದೇ ಹೇಳಿದ್ನಲ್ಲಪ್ಪ, 2026 ಫಿಫಾ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂತೆ ಮಾಸ್ಕಟ್ಗಳು ಇರ್ತವೆ. ಯಾವುದೇ ಒಂದು ವರ್ಲ್ಡ್ ಕಪ್ ನಡೆದರೂ ಕೂಡ ಒಂದು ಮಾಸ್ಕಟ್ ಅಂತ ಮಾಡಿರ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಕ್ಲೆಚ್ ದಿ ಬಾಲ್ಡ್ ಈಗಲ್ ಬಂತು ಅಂದರೆ ಒಂದಿಸಿ ಬರೆಯೋದ್ರಲ್ಲಿ ಕೇಳ್ಬೋದು. ಇಲ್ಲಾಂದರೆ ಯಾವ ಸರಿ ತಪ್ಪು ಇದೆ ಹೇಳಿಕೆ ಕೊಟ್ಬಿಟ್ಟು ಯಾವ ಸರಿಯಾಗಿದೆ ಇದರಲ್ಲಿ ಯಾವ ತಪ್ಪಾಗಿದೆ ಅಂತಲೂ ಕೇಳ್ಬೋದು. ನೋಡಿ, ಈಗಲ್ ಬಂತು ಅಂದರೆ USA. ಸಿಂಪಲಾಗಿ ನೆನ್ಪಿಟ್ಕೊಬೇಕಂದ್ರೆ ಈಗಲ್ ಬಂತಂದರೆ USA. ಮೇಪಲ್ ದಿ ಮೂಸ್ ಅಂತೆ. ಇದು ಮೇಪಲ್ ದಿ ಮೂಸ್ ಅಂದರೆ ಕೆನಡಾ. ಮೂಸ್ ನಮ್ಮ ಇಲಿ ಅಂತ ತಿಳ್ಕೊಂಬಿಡಿ. ಇಲಿ ಬಂತಂದರೆ ಕೆನಡಾ, ಅದು ಬಂತಂದರೆ USA. ಜಾಗ್ವರ್ ಜಾಯು ಮೆಕ್ಸಿಕೋ. ಈ ಸತಿ ಇರ್ತಕ್ಕಂಥ ಮಾಸ್ಕಟ್ಗಳು 3 ಆಗಿವೆ. 2026 ಮಾಸ್ಕಟ್ಗಳು ಯಾವ ಅಂತ ಕೇಳಿದ್ರೆ, ಕ್ಲೆಚ್ ದಿ ಬಾಲ್ಡ್ ಈಗಲ್ ಒಂದು USA ದೇಶಕ್ಕೆ ಸಂಬಂಧಪಟ್ಟಿದೆ. ಮೇಪಲ್ ದಿ ಮೂಸ್ ಕೆನಡಾ ದೇಶಕ್ಕೆ ಸಂಬಂಧಿಸಿದೆ. ಜಾಗ್ವರ್ ಜಾಯ್ ಮೆಕ್ಸಿಕೋಕ್ಕೆ ಸಂಬಂಧಪಟ್ಟಿದೆ. ಫಿಫಾ ವರ್ಲ್ಡ್ ಕಪ್ ವಿಶ್ವಕಪ್ ನೋಡಪ್ಪ ಇಷ್ಟಿದೆ. ಎಲ್ಲಿ ನಡೀತಿದೆ, ಈಗ ಯಾರು ನಡೆಸಿದ್ದಾರೆ? 2026 ಕೆನಡಾ ಮೆಕ್ಸಿಕೋದಲ್ಲಿ USA ಜಂಟಿಯಾಗಿ ನಡೆಸಿವೆ. ಅದೇ ರೀತಿಯಾಗಿ 2030ಕ್ಕೆ ಯಾವಪ್ಪ ಅಂದರೆ ಮೊರಾಕೋ, ಪೋರ್ಚುಗಲ್, ಸ್ಪೇನ್. ಇದ್ರ ಒಂದು ದೇಶ ತೆಗೆದುಬಿಡ್ತಾನೆ. ಒಂದು ದೇಶ ತೆಗೆದುಬಿಟ್ಟು ಹಾಕ್ಬಿಟ್ರೆ ಹೋಯ್ತು ಮಾರ್ಕ್ಸ್ ನಮ್ಮದು. ಗೊತ್ತಾಗೋದಿಲ್ಲ. ಮೊರಾಕೋ, ಸ್ಪೇನು, ಪೋರ್ಚುಗಲು, ಅದ್ರ ಜೊತೆಗೆ ಉರುಗ್ವೆ, ಪರಾಗ್ವೆ, ಅರ್ಜೆಂಟೈನಾಗಳಿದ್ದಾವೆ. 34ನೇದಲ್ಲಿ ನಡೀತಪ್ಪ ಅಂದರೆ ಸೌದಿ ಅರೇಬಿಯಾ. 1934ಕ್ಕೆ ವರ್ಲ್ಡ್ ಕಪ್. ಎಷ್ಟನೇ ಆವೃತ್ತಿ? 25ನೇ ಆವೃತ್ತಿ. ಇದು 25ನೇ ಆವೃತ್ತಿ. ಲಾಸ್ಟ್ ಟೈಮ್ ಚೆಂಡು ಕೇಳಿದೆ. ಚೆಂಡು ಬಗ್ಗೆ ನೋಡಿ, ಇದು ಪಾಲಿಯೋರಿಥಿನ್ ಪ್ಯಾನೆಲ್ಗಳಿಂದ ಮಾಡಲ್ಪಟ್ಟಿದೆ ಅಂತೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಗೇಮ್ ಯಾವುದಪ್ಪ ಅಂದರೆ ಮಹಿಳಾ T20 ವರ್ಲ್ಡ್ ಕಪ್. ಮಹಿಳಾ T20 ವರ್ಲ್ಡ್ ಕಪ್ 2026 ಗೆದ್ದ ದೇಶ ಯಾವ್ದು ಗೊತ್ತಿರುತ್ತೆ. ಎಲ್ಲ ಕ್ರಿಕೆಟ್ ಪ್ಲೇಯರ್ ಇದೇ ಇರ್ತೀರ. ಗೆದ್ದ ದೇಶ 7 ಬಾರಿ ಸತತ ಆಸ್ಟ್ರೇಲಿಯಾ ಗೆದ್ದಿದೆ.
ಈ ಕ್ರೀಡಾಕೂಟವನ್ನು ಮೊದಲ ಬಾರಿಗೆ 2009 ಇಂಗ್ಲೆಂಡ್ನಲ್ಲಿ ಈ ಸತಿ ನಡೆದಿರೋದು ಕೂಡ ಇಂಗ್ಲೆಂಡ್ನಲ್ಲೇ 2026 ನಡೆದ ಕೂಡ ಕ್ರೀಡಾಕೂಟನೂ ಇಂಗ್ಲೆಂಡ್ನಲ್ಲೇ, ಮೊದಲ ಬಾರಿಗೆ ನಡೆದಿದ್ದು ಕೂಡ ಇಂಗ್ಲೆಂಡ್ನಲ್ಲೇ. ಸಿಂಪಲ್ ಅಲ್ಲ. 2026 ಇಂಗ್ಲೆಂಡ್ ವೇಲ್ಸ್ 2 ದೇಶಗಳು ಜಂಟಿಯಾಗಿ ಏನು ಮಾಡಿವೆ, ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿವೆ. ಇಂಗ್ಲೆಂಡ್ ಮತ್ತು ವೇಲ್ಸ್ ಆಯೋಜಿಸಿವೆ. ಈ ಬಾರಿ ಕ್ರೀಡಾಕೂಟದಲ್ಲಿ ಎಷ್ಟು ದೇಶಗಳು ಭಾಗವಹಿಸಿವೆ ಅಂದರೆ 12 ದೇಶಗಳು. ಮೊದಲು ಕೇವಲ 10 ಇದ್ದವು, ಈಗ 2 ಎಕ್ಸ್ಟ್ರಾ ಸೇರ್ಕೊಂಡಿವೆ. ಯಾವುದು ಈ ಸಲ T20 ವರ್ಲ್ಡ್ ಕಪ್ಗೆ ಅರ್ಹತೆ ಪಡೆದುಕೊಂಡ ಮಹಿಳಾ ತಂಡ ಯಾವುದಂತ ಕೇಳಬಹುದು. ಅದು ನೆದರ್ಲ್ಯಾಂಡ್ ಮೊದಲ ಬಾರಿಗೆ ಒಂದು T20 ವರ್ಲ್ಡ್ ಕಪ್ ಆಡಿದೆ. ಮುಂದಿನ 2028ರ ಕ್ರೀಡಾಕೂಟವನ್ನು ಆಯೋಜಿಸ್ತಕ್ಕಂಥ ದೇಶ ಯಾವುದಂದರೆ ಪಾಕಿಸ್ತಾನ. ಎಷ್ಟನೇ ಆವೃತ್ತಿ ಯಾರಿಗಾನ ಗೊತ್ತಿದೆ ಕಾಮೆಂಟ್ಸ್ ಮಾಡಿ, ಎಷ್ಟನೇ ಆವೃತ್ತಿ ಇದೆ ಅಂತೇಳಿ. 7ನೇ ಪ್ರಶಸ್ತಿಯನ್ನು ಆಸ್ಟ್ರೇಲಿಯಾ ಗೆದ್ದುಕೊಂಡಿದೆ. ಮೊದಲ ಬಾರಿ ಇದು 10ನೇ ಆವೃತ್ತಿಯಾಗಿದೆ. ಹಂಗಾರೆ ಪಾಕಿಸ್ತಾನದಲ್ಲಿ ನಡೆತಕ್ಕಂಥದ್ದು 11ನೇ ಆವೃತ್ತಿ. ನೆನಪಿರಲಿ, ಆವೃತ್ತಿಗಳ ಬಗ್ಗೆ ಕ್ವಶನ್ ಬರ್ತಾವೆ. ಈ ಒಂದು ಕ್ರೀಡಾಕೂಟಕ್ಕೆ ಮೊದಲ ಬಾರಿಗೆ ನೋಡಿ, ಇಲ್ಲ ಆಗಲೇ ಹೇಳ್ದಲ್ಲ, ಈ ಒಂದು ಕ್ರೀಡಾಕೂಟಕ್ಕೆ ಮೊದಲ ಬಾರಿಗೆ ನೆದರ್ಲ್ಯಾಂಡ್ T20 ವರ್ಲ್ಡ್ ಕಪ್ಗೆ ಅರ್ಹತೆ ಪಡೆದುಕೊಂಡಿದ್ದು ಆಡ್ತು. ಓಕೆನಾ. 9ನೇ ಆವೃತ್ತಿನ ಗೆದ್ದ ದೇಶ ಯಾವುದು? ನ್ಯೂಜಿಲೆಂಡ್ ವರ್ಷ ಸೌತ್ ಆಫ್ರಿಕಾ ಆಡ್ದು. ಇದನ್ನು ಕೇಳ್ಬೋದು. 9ನೇ ಆವೃತ್ತಿ ಫೈನಲ್ ಇದ್ದಂಥ ತಂಡಗಳು ಯಾವುದಂದರೆ ಸೌತ್ ಆಫ್ರಿಕಾ, ಆಮೇಲೆ ಆಫ್ರಿಕಾ ಹೋಗಿ ಆಸ್ಟ್ರೇಲಿಯಾಕ್ಕೆ ಹಾಕಿರ, ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ. ಈ ಕ್ರೀಡಾಕೂಟದ ಇನ್ನೊಂದು 2 ಸಮತಿಗಿವೆ. ಕ್ರೀಡಾಲೋಕದ ಆಸ್ಕರ್ ಪ್ರಶಸ್ತಿ ಎಂದು ಯಾವ ಪ್ರಶಸ್ತಿಗೆ ಕರೆಯುತ್ತಾರೆ? ಯಾವ ಪ್ರಶಸ್ತಿ ಕರೆಯುತ್ತಾರೆ ಅಂದರೆ ಲಾರೆನ್ಸ್ ಪ್ರಶಸ್ತಿಗೆ ಕ್ರೀಡಾಲೋಕದ ಆಸ್ಕರ್ ಪ್ರಶಸ್ತಿ ಎಂದು ಕರೀತಾರೆ. ಈ ಪ್ರಶಸ್ತಿ ಮೊದಲ ಬಾರಿಗೆ ಭಾರತದ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಹೇಳಿಕೆ ರೂಪದಲ್ಲಿ ಇದೊಂದು ಕ್ವಶನ್ ಹಾಕಿದೆ ಅಷ್ಟೇ. ಈ ಪ್ರಶಸ್ತಿನ 1999ರಲ್ಲಿ ಸ್ಥಾಪಿಸಲಾಗಿದೆ. ಇಂಪಾರ್ಟೆಂಟ್. ಲಾರೆನ್ಸ್ ಪ್ರಶಸ್ತಿಯನ್ನು ಭಾರತ ಮಹಿಳಾ ತಂಡ ಮೊದಲ ಬಾರಿಗೆ ಆಯ್ಕೆಯಾಗಿದೆ. ಸಿಂಪಲ್ಲಾಗಿ ಇವತ್ತೊಂದು ಕ್ಲಾಸ್ ಅಷ್ಟೇ ಮಾಡಿದ್ದು. ನೋಡೋಣ, ಇದು ಫಸ್ಟ್ ಟೈಮು. ಹೋಗ್ತಾ ಮಾಡ್ತೀನಿ. ನಿಮ್ಗೆ ಯಾವ ಗೇಮ್ಸ್ ಬೇಕೆ ಅದ್ರ ಬಗ್ಗೆ ಕಾಮೆಂಟ್ಸ್ ಹಾಕಿ. ನೆಕ್ಸ್ಟು ಈ T20 ವರ್ಲ್ಡ್ ಕಪ್ ಇರೋದ್ರಿಂದ ಎರಡೂ ಬಗ್ಗೆ ಒಂದು ಸ್ವಲ್ಪ ಕೋರ್ಟ್ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಯಾವ ಕ್ವಶನ್ ಬಂದಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಹಾಕ್ತೀನಿ. ಕ್ಲಾಸ್ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.